ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವತ್ತು ಭೂವರಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೆ. ಈ ದೇವಸ್ಥಾನ ಇರುವುದು ಪಾಂಡುಪುರದ ಪಕ್ಕ ಕಲ್ಲಳ್ಳಿ ಅನ್ನೋ ಗ್ರಾಮದಲ್ಲಿ. ಈ ದೇವಸ್ಥಾನಕ್ಕೆ ಸುಮಾರು 2500 ವರ್ಷಗಳ ಇತಿಹಾಸವಿದೆ. ಭೂದೇವಿಯು ಸ್ವಾಮಿಯ ಎಡಭಾಗದ ತೊಡೆಯ ಮೇಲೆ ಆಸೀನವಾಗಿರುವುದು ಇಲ್ಲಿನ ವಿಶೇಷವಾಗಿದೆ. ಮಹಾವಿಷ್ಣುವಿನ 3ನೇ ಅವತಾರವಾದ ಮಹಾಸ್ವಾಮಿಯು ಹಿರಣ್ಯಾಕ್ಷನಿಂದ ಸಂರಕ್ಷಿಸಿ ಅಭಯವನ್ನು ನೀಡಿ ನೆಲೆ ನಿಂತ ಈ ಪುಣ್ಯಕ್ಷೇತ್ರ ಇದಾಗಿದೆ. ಈ ದೇವಸ್ಥಾನದ ದಡದಲ್ಲಿ ಹೇಮಾವತಿ ನದಿ ಇದೆ. ಈ ಕ್ಷೇತ್ರಕ್ಕೆ ಬಂದು ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪಕರ್ಮ ಕಳೆಯುವುದು ಎಂದು ಇಲ್ಲಿ ಹೇಳಲಾಗುತ್ತದೆ. ಹಾಗೆ ಯಾರಾದರೂ ಮನೆ ಕಟ್ಟಿಸಬೇಕು, ಕೋರ್ಟ್ ಕೇಸ್ ವಿಚಾರ, ಜಾಗ ತಗೋಬೇಕು, ಇದರಿಂದ ಏನಾದರೂ ಅಡೆತಡೆ ಬರಬಾರ್ದು ಅಂತ ಅಂದರೆ ಇಲ್ಲಿ ಒಂದು ಕವರ್ನಲ್ಲಿ 5 ಇಡಿ ಮಣ್ಣನ್ನು ಹಾಕಿಕೊಂಡು ಮನೆ ಕಟ್ಟಿಸೋರು 2 ಇಟ್ಟಿಗೆ ತಗೊಂಡು ದೇವಸ್ಥಾನದ ಸುತ್ತ 11 ಪ್ರದಕ್ಷಿಣೆ ಹಾಕಿ ಅದಾಗಿದ ಮೇಲೆ ದೇವಸ್ಥಾನದಲ್ಲಿ 200 ರೂಪಾಯಿ ಕೊಟ್ಟು ಮೃತ್ತಿಕಾ ಪೂಜೆ ಇಲ್ಲ ಇಟ್ಟಿಗೆ ಪೂಜೆ ಅಂತ ಮಾಡಿಸಬೇಕು. ಇಲ್ಲಿ ನಿಮಗೆ ಪೂಜೆ ಹೇಗೆ ಮಾಡಬೇಕು, ಇದ್ರ ವಿಧಿವಿಧಾನ ಎಲ್ಲನ ಅಲ್ಲಿನ ಅರ್ಚಕರು ಹೇಳ್ಕೊಡ್ತಾರೆ. ಪೂಜೆ ಮುಗಿದ ಮೇಲೆ ಒಂದು ಇಟ್ಟಿಗೆ ದೇವಸ್ಥಾನದ ಆಚೆ ಇಡಬೇಕು, ಇನ್ನೊಂದು ಇಟ್ಟಿಗೆ ಮನೆಗೆ ತಗೊಂಡು ಬರಬೇಕು. ಈ ದೇವರಿಗೆ ತುಳಸಿ ಹಾರ ಅಂದರೆ ತುಂಬ ಇಷ್ಟ. ಈ ದೇವಸ್ಥಾನದ ಪೂರ್ತಿ ಹೆಸರು ಬಂದು, ಈ ದೇವರ ಹೆಸರು ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಒಳಗಡೆ ವಿಗ್ರಹ ತುಂಬ ದೊಡ್ಡದಾಗಿದೆ. ಅಲ್ಲಿ ಒಂದು ದೀಪ ಮಾತ್ರ ಇರುತ್ತೆ, ಯಾವುದೇ ರೀತಿ ಲೈಟ್ ಇರಲ್ಲ. ನೀವು ಹಾಗೆ ದರ್ಶನ ಮಾಡಿಕೊಂಡು ಬರಬೇಕು. ತುಂಬ ಚೆನ್ನಾಗಿದೆ. ಫುಲ್ಲು ಡಾರ್ಕ್ ಅಂತ ಅನಿಸುತ್ತೆ, ಬಟ್ ಇಟ್ಸ್ ಲುಕ್ಸ್ ವೆರಿ ಗುಡ್. ಮತ್ತು ಹೊರಗಡೆ ಬಂದಿದ ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ಕೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ನೀವು ಊಟ ಮಾಡಿಕೊಂಡು ಆರಾಮಾಗಿ ಬರ್ಬೋದು. ಇಲ್ಲಿಗೆ ಬರ್ತೀನ ಅಂತ ಹೇಳಿದರೆ ಬಸ್ಸು, ಆಟೋ ವ್ಯವಸ್ಥೆ ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು.